ಅಮಿತ್ ಸರ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಆಗಿರೋದಂಥದ್ದು ಅಂದರೆ ಈಗ ಒಂದು ಗೋಸ್ಟ್ ಅಂಟ್ ಮಾಡೋಕೆ ಹೋಗಿರ್ತೀವಿ ಅಂತ ನೀವು ಒಂದು ಪ್ಲಾನಿಂಗ್ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿರ್ತೀರಾ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಒಬ್ಳು ಲವರ್ ಇದ್ಲು ನನಗೆ. ಹಾಂ ಸಾರಿ ಅವ್ರು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ. ಇರಲಿ ಬರ್ತಾ ಇದ್ದಾರೆ ಮ್ಯಾಟ್ರಿಗೆ ಇದೇನು ಮಾತಾಡೋಣ ಅದನ್ನು. ಬರಲ್ಲ. ಓಕೆ ಇಲ್ಲ ಅದನ್ನ ಹೇಳೋಕ್ಕಿಂತ ಮುಂಚೆ ಮೊನ್ನೆದೊಂದು ಆಯಿತು. ಮೊನ್ನೆ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಶೂಟ್ ಮುಗಿಸ್ಕೊಂಡು ರೂಮಲ್ಲಿದ್ವಿ ನಾವು. ಓಕೆ ಟೈಮ್ ಎಷ್ಟು ಒಂದು 3-4 ಗಂಟೆನ 3-3:30 ನೈಟ್. ಇಮ್ರಾನ್ ಆ ಕಡೆ ನಾನು ಈ ಕಡೆ. ಇಮ್ರಾನ್ದು ಫೋನು ನನ್ನ ಪಕ್ಕ ಇತ್ತು, ಇಲ್ಲಿ ಚಾರ್ಜಿಂಗ್ ಹಾಕಿದ್ದು. ನಾವು ಮಧ್ಯಾಹ್ನ ಮೀನು ಊಟ ಮಾಡಿದ್ವಿ. ಓಕೆ ನಾವು ಎಲ್ಲ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋದ್ರು, ಒಳ್ಳೆ ಮೀನು ಊಟ ಮಾಡ್ಕೊಂಡೇ ಹೋಗ್ತೀವಿ, ಸ್ವಲ್ಪ ಬೇಗ ಇದಾಗಲಿ ಅನ್ನೋಂಥ. 3:30 ರಾತ್ರಿ ನಾವು ಬಂದಾಗಲೇ ಒಂದು 2:30 ಆಗಿತ್ತು. ಬಂದ್ವಿ ಸರಿ ಅಂತ ಅಂದ್ಬಿಟ್ಟು ನಿದ್ದೆ ಇಲ್ಲ ನಮಗೆ. ಸರಿ ಅಂತ ಇಮ್ರಾನ್ ನೋಡ್ತೀನಿ, ಇಮ್ರಾನ್ ಒಂದು ಅರ್ಧ ಗಂಟೆ ಡೀಪ್ ಸ್ಲೀಪು. ಸರಿ ಅಂತ ನಾನು ಮಲ್ಕೊಂಬಿಟ್ಟಿದ್ದೇನೆ. ರೂಮ್ದು ಹ್ಯಾಂಡಲ್ ಬರುತ್ತಲ್ಲ, ಹಿಂಗೆ ಲಾಕ್ ಓಪನ್ ಮಾಡ್ಕೊಂಬರುತ್ತಲ್ಲ, ಟಪ 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 ಅಂತ ಸೌಂಡು. ಎಷ್ಟು ಒಂದು 5-10 ನಿಮಿಷ ಪಟ್ 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 ಅಂತ ಸೌಂಡ್ ಬರ್ತಾನೆ ಇದೆ. ನನಗೆ ಎಲ್ಲೋ ಕೇಳಿಸ್ತಾ ಇದೆಯಲ್ಲ, ಯಾರೋ ಡೋರ್ ನಾಕ್ ಮಾಡ್ತಾ ಇರೋದು ಅಂದ್ಬಿಟ್ಟು ನಾನೇನು ಮಾಡಿದೆ, ಹಿಂಗೆ ಕಂಡುಬಿಟ್ಟೆ, ಮೊಬೈಲ್ ನೋಡಿದೆ. ಮೊಬೈಲು ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಹಿಂಗೆ ನೋಡ್ತೀನಿ, ಅದು ಹಿಂಗೆ ಅಲ್ಲಾಡ್ತಾ ಇತ್ತು. ನಾನು ಯಾರೋ ಬಂದುಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಗಡಿ ಬಿಡಿಲಿ ಎದ್ಬಿಡ ಬಂದೆ 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 ಅಂತ ಅಂದ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಡೋರ್ ಓಪನ್ ಮಾಡಿ ನೋಡ್ತೀನಿ, ಯಾರಿಲ್ಲ ಅಲ್ಲಿ. ಇವಾಗ ಜಸ್ಟ್ ಮೊನ್ನೆ ಆಗಿದ್ದು. ಆಮೇಲೆ ಹೋದ್ವಿ, CCTV ಎಲ್ಲ ಚೆಕ್ ಮಾಡಿಸಿದ್ವಿ. ಡೋರ್ ನಾಕ್ ಆಗಿರೋದು ನನಗೆ ಗೊತ್ತಾಗ್ತಾ ಇದೆ, ಇಮ್ರಾನ್ಗೂ ಗೊತ್ತಾಗಿದೆ, ಬಟ್ ಅಲ್ಲಿ ಏನಿಲ್ಲ ಅಲ್ಲಿ. ಹೇಗೆ ಸರ್ ಇದೆಲ್ಲ ಇಮ್ರಾನ್ ಸರ್? ಅದೊಂದು ಇನ್ವೆಸ್ಟಿಗೇಷನ್ ಅಂತಾನೆ ಹೋಗಿದ್ದು. ಜಾಗ ಡೇ ವಿಸಿಟ್ ಮಾಡಿ ಬಂದಿದ್ವಿ. ಶೂಟ್ ಮಾಡೋಕ್ಕೆಲ್ಲ ಪ್ಲಾನಿಂಗ್ ಎಲ್ಲ ಆಗಿ ರೆಸ್ಟ್ ತೊಗೊಂತಿದ್ವಿ. ನೆಕ್ಸ್ಟ್ ಡೇ ನಾವು ಶೂಟ್ ಮಾಡಬೇಕು. ಓಕೆ ಅಲ್ಲಿಂದ ಎಫೆಕ್ಟ್ ಆಗಿದ್ದು ಅಂದರೆ ಬಟ್ ನೆಗೆಟಿವಿಟಿ ಇತ್ತು ಅಂತ ಹೇಳ್ತೀರಾ ಅಲ್ಲಿ? ಆಬ್ವಿಯಸ್ಲಿ ಮಸ್ಟ್ ಅದು ನಿಮ್ಗೇನು ಆ ಥರ ಪ್ರಾಬ್ಲಮ್ಸ್ ಏನು ಮಾಡಲ್ಲ ಆ ಥರ ಇದ್ದರೆ? ಇಲ್ಲ, ಏನಂದರೆ ಪ್ರಾಬ್ಲಮ್ಸ್ ಅಂತೇನಿಲ್ಲ, ಎದುರಿಸ್ತವೆ. ಬಟ್ ಅವ್ರೇನೋ ಒಂಥರ ಸೇಟ್ ತೀರ್ಸ್ಕೊಳಕ್ಕೆ ಬಂದಿರೋ ಥರ ಮಾಡ್ತಾರೆ ಅಂತ. ಜಾಗಕ್ಕೆ ಓಕೆ ಯಾರೇ ಆಗಲಿ, ಯಾರೋ ಒಬ್ಬ ಬಂದ ಹೆದರ್ಕೊಂತೀವಿ ಅಂತ ಎದುರಿಸೋಕೆ ಟ್ರೈ ಮಾಡೋದು. ಓಕೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾರೆ. ಇವಾಗ ನೀವೇನೋ ಬಂದಿದ್ದೀರಾ ಅಂದರೆ ಯಾರಿರ್ಬೋದು ಈ ವ್ಯಕ್ತಿ ಅಂತ ಪ್ರತಿಯೊಬ್ಬರು ಮಾಡ್ತಾರೆ. ಯಾರೋ ಸಂಶಯ ಬರೋ ಥರ ಓಡಾಡ್ಕೊಂಡಿದ್ದ ಅಂದರೆ ಯಾವ್ದಾರ ಒಂದು ರೋಡಲ್ಲಿ ಮನೆ ಮುಂದೆ ಯಾರೋ ಒಂದು 4 ಸರಿ ಓಡಾಡ್ಬಿಟ್ರೆ ಯಾವ ನೀವು ಇಷ್ಟೋ ಸರಿ ಓಡಾಡ್ತಾನೆ, ಏನಿರ್ಬೋದು, ಏನೋ ಡೀಲ್ ಮಾಡಕ್ ಬಂದ್ಬಿಟ್ಟೋಣ ಅಂತ ಅನ್ಕೊಂತಾರೆ ಜನ. ಓಕೆ ಆಬ್ವಿಯಸ್ಲಿ. ಸೊ ಅದೇ ರೀತಿನೇ ಅದು ಯಾರು ಹೋಗದೆ ಇರೋ ಜಾಗ, ಯಾರು ಬರಲ್ಲ ಮನುಷ್ಯರು. ಈ ನನ್ನ ಮಕ್ಕಳು ಏನಕ್ಕೆ ಬಂದವ್ರೆ ಅನ್ನೋದು ಅವ್ರಿಗಿರುತ್ತೆ. ಓಕೆ 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 ಏನಕ್ಕೆ ಬಂದ್ರು, ಅದು ಇಷ್ಟೊತ್ತ ಡೇ ಟೈಮ್ ಅಂದರೆ ಅದೊಂದು ಹಳಗಲ್ಲಿ. ರಾತ್ರಿ ಹೊತ್ತು ಏನಕ್ಕೆ ಅದು ಒಂದು ಅವ್ರಿಗೆ ಇಂಪ್ಯಾಕ್ಟ್ ಮಾಡುತ್ತೆ. ಓಕೆ ಓಕೆ ಸೊ ಅದನ್ನು ಅವರು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ, ಯಾರಿರ್ಬೋದು ಏನಕ್ಕೆ ಇರ್ಬೋದು ಅಂತ ಅವ್ರು ಮೈಂಡ್ ರೀಡ್ ಮಾಡ್ತಾರೆ. ನಮ್ಮ ಇಂಟೆನ್ಷನ್ಗಳು ಏನಿದೆ ರೀಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಓಕೆ ಓಕೆ ಅದು ರೀಡ್ ಮಾಡಿದಾಗ ನಮ್ಮ ಇಂಟೆನ್ಷನ್ಗಳು ಗೊತ್ತಿರುತ್ತೆ. ಏನೋ ಕಿತಾಪತಿ ಕೆಣಕಾಗಿ ಬಂದವ್ರೆ ಗೊತ್ತಾಗುತ್ತೆ, ನನಗೆ ಕೆಣಕ್ತೀರಾ ಅಂದ್ಬಿಟ್ಟು ಅವ್ರು ಕೆಣಕಾಗಿ ಬರ್ತಾರೆ. ಈ ಥರ ಆಗೋ ಚಾನ್ಸಸ್. ಬಟ್ ಅಲ್ಲಿ ನಾವು ಮಾಡ್ಬೇಕಾದ್ರೆ ಹೇಳಿರ್ತೀವಿ, ನಿಮ್ಮಿಂದ ನಮ್ಗೇನು ತೊಂದರೆ ಆಗೋದು ಬೇಡ, ನಮ್ಮಿಂದ ನಮ್ಗೇನು ತೊಂದರೆ ಆಗೋದು ಬೇಡ, ಇದನ್ನ ಎಲ್ಲಿಗೆ ಬಿಡುತ್ತಾ ಇದೀವಿ, ನೀವು ನಮ್ಮ ಹಿಂದೆ ಬರುವಂಥ ಅವಶ್ಯಕತೆ ಇಲ್ಲ ಅಂತ ಪ್ರತಿಯೊಂದು ಇನ್ವೆಸ್ಟಿಗೇಷನ್ ನಾವು ಹೇಳ್ತೀವಿ. ಹೌದಾ? ಹೇಳಲೇಬೇಕು, ಅದು ಹೇಳ್ತೀವಿ ನಾವು. ಅದನ್ನು ಸ್ಟಾರ್ಟಿಂಗ್ ಹೇಳ್ತಿರ್ಲಿಲ್ಲ. ಕೆಲವೊಂದು ಅದೇ ನೀವು ಕೇಳಿದ್ರೆ ಗೊತ್ತಾ ನಿಮ್ಗೊಂದು ಯಾವ್ದು ತುಂಬ ಆಗಿರೋದು ಹೇಳಿ ಅಂತ. ಓಕೆ ಅಲ್ಲಿಂದನೇ ಶುರುವಾಗಿದ್ದದು. ಅಂದರೆ ಬಟ್ ನೀವು ಬಟ್ ಅವ್ರಿಗೆ ಗೊತ್ತಾಗ್ಲಿ ಅಂತ ಆ ಥರ ಮಾತಾಡ್ತಿರಲ್ಲ ನೀವು ಅದರಲ್ಲಿ? ಅವ್ರಿಗೆ ನಾವೇನು ಮಾತಾಡ್ಬಿಟ್ಟೆ ಅವ್ರಿಗೆ ಗೊತ್ತಾಗಬೇಕು ಅಂತ ಏನಿಲ್ಲ. ನಮ್ಮ ಮೈಂಡಲ್ಲಿ ಬಟ್ ದೇ ವಿಲ್ ನಾಟ್ ಟ್ರಬಲ್ ಯು ಎನಿಥಿಂಗ್. ಅಂದರೆ ಅವ್ರು ಏನು ನಿಮಗೇನು ಅದ್ರೊಂದು ಕೆಟ್ಕು ಮಾಡಬೇಕು ಅನ್ನೋದೇನು ಇರಲ್ಲ ಅದಕ್ಕೆ? ಸಾಕಷ್ಟು ಬಾರಿ ಏನಾಗುತ್ತೆ, ಡೈರೆಕ್ಟ್ ಹಾರ್ಮ್ ಮಾಡಲ್ಲ, ಡೈರೆಕ್ಟ್ ಇರಲ್ಲ, ರೇರ್ ತುಂಬ. ಓಕೆ ಒಂದು 3-4 ಸರಿ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಷ್ಟೇ ಡೈರೆಕ್ಟ್ ಹಿಟ್ ಆಗಿರೋದು, ಪರಿಚಿರೋದು, ಅದೊಂದು ಸರಿ ಎಕ್ಸ್ಪೀರಿಯನ್ಸ್ ಆಗಿ. ಬಟ್ ಅಂದರೆ ತುಂಬ ನೆಗೆಟಿವಿಟಿ. ಅದನ್ನ ಟ್ರಬಲಿಗೆ ಒಳಗಾಗಿದ್ದೀರಾ ನೀವು ಇವಾಗಾದ್ರೆ? ಬೇಜಾನ್ ಆಗ್ಬಿಟ್ಟಿದೀವಿ, ಬೇಜಾನ್ ಅನ್ಭವಿಸ್ಬಿಟ್ಟಿದೀವಿ ನಾವು. ಕೆಲಸಗಳು ಹೋಗಿದೆ, ನಮ್ಮದು ಕೆಲಸಗಳು ಹೋಗಿದೆ, ಓಕೆ ಇರೋ ದುಡ್ಡುಗಳು ಕಳ್ಕೊಂಡಿದ್ದೀವಿ, ಗಾಡಿಗಳು ಕಳ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಇದು ಒಂದು ರೀಸನ್. ಅದಕ್ಕೆ ಸಾಕಷ್ಟು ಅನ್ಭವಿಸ್ಬಿಟ್ಟಿದೀವಿ. ಅನ್ಭವಿಸ್ಬೇಕಾ ಹೆಂಡತಿ ಮಕ್ಕಳು ಫ್ಯಾಮಿಲಿ ಇವೆಲ್ಲ ಬಂದ್ಬಿಡುತ್ತೆ. ಹಂಗಂತ ಹೆದರ್ಕೊಬಿಟ್ರ ಇಮ್ರಾನ್ ಹೌದು ಆ ಥರ ಇರಲ್ಲ. ಓಕೆ ಬ್ಯಾಕ್ ಮಾಡ್ತಾ ಇದ್ವಿ. ಅದೊಂದು ಪ್ರೊಸೀಜರ್ ಪ್ರಕಾರ ಒಂದು ಫುಲ್ ಫ್ಲೆಡ್ಜ್ ಆಗಿ ಮಾಡೋಣ ಅನ್ನೋ ಒಂದು. ಸರ್ದು ಹೇಗೆ ಸಪೋರ್ಟಿವ್ ಇದೆ ನಿಮಗೆ? ಎಷ್ಟು ಮಾಡಿದ್ವಿ. ಅದು ಆ್ಯಕ್ಚುಲಿ ನನ್ನ ಡೈಲಾಗ್ ಇತ್ತು ಅದು. ಸೊ ಅದು ನನಗಿಂತ ಮುಂಚೆ ಅವ್ರು ಹೇಳ್ಬಿಟ್ಟು ಟೀಮ್ ಇದರಲ್ಲಿ ಮೈನ್ ಥಿಂಗ್ ಏನಂದರೆ ಟೀಮ್ ಮುಖ್ಯ ಆಗುತ್ತೆ. ಹೌದು, ಎಲ್ಲರೂ ಲೈಕ್ ಮೈಂಡೆಡ್ ಇರಬೇಕಾಗುತ್ತೆ. ಇವಾಗ ಹೇಳಿದ್ರಲ್ಲ ಟೀಮ್ ಲೈಕ್ ಮೈಂಡೆಡ್. ನೀವು ಫೋನ್ ಮಾಡೋರು ಫೋನ್ ಪಿಕ್ ಮಾಡಿಲ್ಲ ಅಂತ ಹೇಳಿದ್ರಲ್ವಾ, ನನ್ನ ಫೋನ್ ಪಿಕ್ ಮಾಡ್ತಾನೆ ಕೇಳಿ.
ಅಲ್ಲ ಯಾಕೆ ಸರ್ ನೀವು ಯಾರು ಫೋನ್ ಪಿಕ್ ಮಾಡಲ್ಲ ನೀವು? ಬ್ಲೇಡು ಸಾರ್ ಬ್ಲೇಡು ಅಲ್ಲ ನಾವು ಫೋನ್ ಮಾಡಿದ್ರೆ ಬ್ಲೇಡ್ ಅಂದ್ಬಿಡ್ತೀರಾ ನೀವು? ಮೆಸೇಜ್ ಹಾಕ್ಬಿಟ್ರೆ ಸರ್ ಹಿಂಗೆ ಹಿಂಗೆ ವಿಷಯ ಅನ್ನೋ ಮುಗಿದೋಯ್ತು. ಹಾಂ, ಅದು ರಿಪ್ಲೈ ಬಂದ್ಬಿಡುತ್ತೆ. ಯಾವಾಗ 1 ಅವರ್ ಬಿಟ್ಟ? ಅದು ಯಾವಾಗ ನೋಡ್ತೀವಿ ಓಕೆ ಓಕೆ ಓಕೆ. ಅಂದರೆ ಕತೆಗಳೆಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಓಕೆ, ಒಂದ್ರಿಂದ ಕತೆಗಳು. ಅಂದರೆ ನಿಮಗೆ ತುಂಬ ಕಾಲ್ಸ್ ಬರ್ತಾ ಇರ್ತಲ್ಲ? ಇವಾಗ ಒಬ್ರದ್ದು ಅಂದ್ರೆ ಏನೋ ಮಾಡ್ಬೋದು, ಬರ್ತಾನೆ ಇದ್ರೆ ತಲೆ ಕೆಟ್ಟು ಯಾರ್ಯಾರ್ದು ಏನೇನಂತ ನೆನ್ಪಿಟ್ಕೊಳೋದು. ಮೆಸೇಜ್ ಮಾಡ್ಬಿಟ್ರೆ ಮೆಸೇಜಲ್ಲಿ ಅವ್ರಿಗೆ ಸೋಂಬೇರಿತನ. ಓಕೆ, ಅಷ್ಟೊಂದು ಕತೆ ಎಲ್ಲ ಮೆಸೇಜ್ ಮಾಡ್ಬೇಕಾ, ಬೇಡ ಮೈನ್ ಮ್ಯಾಟ್ರ್ ಹೇಳ್ಬಿಡೋಣ ಅಂತ ಮೈನ್ ಮ್ಯಾಟ್ರ್ ಹೇಳ್ತಾರೆ. ನಮಗೆ ಬೇಕಾಗಿರೋದೇ ಮೈನ್ ಮ್ಯಾಟ್ರ್. ಓಕೆ, ಕತೆ ಎಲ್ಲ ಬೇಡ ನಮಗೆ. ಸೊ ಮೈನ್ ಮ್ಯಾಟ್ರ್ ಬಂದರೆ ಅಲ್ಲಿಂದ ನಾವು ಏನು ಮಾಡಬೇಕು. ಫಸ್ಟ್ ಈಗ ಪ್ರೊಸೀಜರ್ ಅಂದರೆ ನಾನೀಗ ಹೇಳಕ್ಕೆ ಬಂದೆ ಅಂದರೆ ಈಗ ಒಂದು ಗೋಸ್ಟ್ ಒಂದು ಅಂಟಿಂಗ್ ಯಾವುದೋ ಒಂದು ಕಾಲ್ ಬರುತ್ತೆ ಅಂದ್ಕೊಳ್ಳಿ. ಓಕೆನಾ, ಫಸ್ಟ್ ಪ್ರಿಪ್ರೇಷನ್ ಏನು ಮಾಡ್ತೀರಾ ನೀವು? ಆ್ಯಕ್ಚುಲಿ ನೀವು ಹೋಗ್ತೀರಾ ಫಸ್ಟ್ ಇವ್ರು ಹೋಗ್ತಾರಾ? ಇಲ್ಲ, ಫಸ್ಟ್ ಟೀಮ್ ಡಿಸ್ಕಷನ್ ಮಾಡ್ತೀವಿ. ಓಕೆ, ಯಾರ ವ್ಯಕ್ತಿ ಏನು ಫೋನ್ ಮಾಡಿದ್ರು ಇಲ್ಲ ಏನು ಮೆಸೇಜ್ ಮಾಡಿದ್ರು ಆ ವ್ಯಕ್ತಿ ಹತ್ರ ಮಾತುಕತೆ ಮಾಡ್ತೀವಿ ಫೋನ್. ಜನರಲ್ ಆಗಿ ಏನು ನಡೀತಿದೆ ಅನ್ನೋ ತಿಳ್ಕೊಂತೀವಿ. ಓಕೆ, ಸೊ ಅಲ್ಲಿ ಯಾರನ್ನ ನಮಗೆ ಅನುಭವ ಆಗಿರೋರು ಏನಾದ್ರು ಸಿಗ್ತಾರಾ ಇವೆಲ್ಲ ಕೇಳ್ಕೊಂತೀವಿ. ಸಿಗ್ತಾರೆ, ಮಾತುಕತೆ ಮಾಡ್ತಾರೆ, ಅದ್ರ ಬಗ್ಗೆ ಅನುಭವ ಆಗಿರೋರು ಇದ್ದಾರೆ ಅಂತ ಹೇಳಿದ್ರೆ ವಿತ್ ಕ್ಯಾಮ್ರಾ ಟೀಮ್ ಹೋಗ್ತೀವಿ. ಎಲ್ಲರೂ ಹೋಗ್ತೀವಿ. ಇವಾಗ ಸತಿ 4 ಜನ ಇದ್ದೀವಿ ಟೀಮ್, 4 ಜನನೂ ಹೋಗ್ತೀವಿ. ಓಕೆ, ಅಲ್ಲಿ ಯಾರಿದ್ದಾರೆ ಅವ್ರ ಹತ್ರ ಏನು ಅನುಭವಗಳಾಗಿದೆ, ಅಲ್ಲಿ ಏನಿದೆ, ಇದೆಯಾ ಇಲ್ವಾ ಅನ್ನೋದು ಬೇರೆ ರೀತಿ ಪರಿಶೀಲನೆ ಮಾಡ್ಕೊಂತೀವಿ. ಓಕೆ, ನಮಗೆ ಬೇರೆ ರೀತಿ ನೋಡ್ಕೊಂತೀವಿ. ಅಲ್ಲಿ ಇದೇ ನಿಜವಾಗ್ಲು ಅಂತ ಅನ್ಸಿದ್ರೆ ಅಲ್ಲಿ ಹೋಗಿ ಶೂಟ್ ಮಾಡೋದು. ಓಕೆ ಓಕೆ ಓಕೆ. ಇಲ್ಲ ಅಂತ ಗೊತ್ತಾದ್ರೆ ಸುಮ್ಮನೆ ಏನಿಗೆ ದುಡ್ಡು ಖರ್ಚು ಮಾಡ್ಕೊಂಡು ಶೂಟ್ ಮಾಡೋದು, ಇದೇ ಕೆಟ್ಕೊಂಡು. ಹೌದು. ಸೊ ಕೆಲವೊಂದ್ಸರಿ ಏನಾಗಿದೆ, ಇದೆ ಅಂತ ಗೊತ್ತಾದ್ಮೇಲೆ ಶೂಟ್ ಮಾಡಿದ್ಮೇಲೆ ಏನೂ ಸಿಕ್ಕಿರಲ್ಲ. ಅಲ್ಲಿ ಒಂದು 10 ದಿವಸ ಇರಬೇಕಾಗುತ್ತೆ. 3 ದಿವಸ ಅಲ್ಲೇ ಕಂಟಿನ್ಯೂಸ್ ಇದ್ದೇ ಕೆಟ್ಟು 3 ನೈಟ್ 4 ಮಾಡಿ ತಗೊಂಡಿರೋದು ಇದಾವೆ. ಓಕೆ 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 ಓಕೆ. ಒಂದೇ ನೈಟಲ್ಲಿ ಬರೀ 1 ಅವರಲ್ಲೇ ಸಿಕ್ಕಿರೋದು ಇದಾವೆ. ಓಕೆ, ನಮ್ಮ ಚಲ್ಗಟ್ಟ ಸಿವೇಜ್ ಪ್ಲಾಂಟ್ ಅಲ್ಲಿ ಏನದು ಪ್ಲ್ಯಾನು? ಫಸ್ಟ್ ಒಂದ್ಸರಿ ಶೂಟ್ ಮಾಡೋಕ್ಕಂತ ಹೋದ್ವಿ. ಚಲ್ಗಟ್ಟ ಸಿವೇಜ್ ಪ್ಲಾಂಟ್ ಅಂತಿದೆ. ಫಸ್ಟು ಅಲ್ಲಿ ನಾವು ಹೋಗೋದಕ್ಕೆ ಮುಂಚೆ ಇನ್ನೂ ಯಾರು ಹೋಗಿದ್ರಂತೆ. ಅಲ್ಲಿ ಆ ಮರದಲ್ಲಿ ದೆವ್ವ ಮಾತಾಡುತ್ತೆ ಅಂದ್ಬಿಟ್ಟೆಲ್ಲ ಏನೇನೋ ಪುಕಾರೆ ಬರ್ಸ್ಬಿಟ್ಟಿದ್ರು. ಓಕೆ, ಅಲ್ಲಿ ಇನ್ನೊಬ್ರು ಯಾರೋ ಒಬ್ರು ದೊಡ್ಡ ವ್ಯಕ್ತಿನೇ ಹೋಗಿ ಅಲ್ಲೆಲ್ಲ ಇದು ಮಾಡಿ ಏನೂ ಇಲ್ಲ ಅಂತ ಹೇಳಿ ಬಂದು ಆಯಿತು ನಾವು ಹೋಗಿ ನೋಡೋಣ, ಎಲ್ಲರೂ ಹೋಗೋರೆ, ನಮ್ಮದು ಒಂದು ಕಲ್ಲಿರಲಿ ಅಂದ್ಬಿಟ್ಟು ನಾವು ಹೋದ್ವಿ. ಅಲ್ಲಿ ಹೋದ್ರೆ ಜನ ಬೈದ್ ಕಳಿಸ್ಬಿಟ್ರು ನಮಗೆ. ಈಗ ಮಾಡಕ್ ಬರೋ ಕೆಲಸ ಇಲ್ವಾ ನಿಮ್ಗೆ, ಸುಮ್ಮನೆ ಬರೋದು ದೆವ್ವ ಇದೆ ಅನ್ನೋದು, ಜನಗಳಿಗೆಲ್ಲ ಇದು ಮಾಡೋದು, ಹೋಗೋದು, ಹಿಂಗೆ ಹಿಂಗೆ ಅನ್ಕೊಂಡು ಬೈದ್ಬಿಟ್ರು ನಮ್ಗೆ. ಏನೋ ಹಿಂಗಾಗೋಯ್ತಲ್ಲ. ಓಕೆ, ಬಂದ್ಬಿಟ್ವಿ ನಾವು. ಆಯ್ತು ಬಿಡಪ್ಪ, ಇಲ್ಲಿ ಆಗದೆ ಇರೋ ಕಥೆಗಳು ನಡೀರಿ, ಮೇ ಬಿ ಇಲ್ಲ ಅದಕ್ಕೆ ಅವ್ರು ಆ ಥರ ಹೇಳ್ತಿದ್ದಾರೆ, ಇದ್ದಿದ್ರೆ ಏನಾದ್ರು ಹೇಳಿರೋರು ಅನುಭವ ಅಂತ ಹೇಳಿ. ಓಕೆ, ಅಂದ್ರೆ ಅವ್ರು ಏನಕ್ಕೆ ಟ್ರಿಗರ್ ಆಗಿದ್ರು ಅಂದ್ರೆ ಪಬ್ಲಿಕ್ ಒಬ್ಬೊಬ್ಬರು ಒಂದೊಂದು ಕಥೆಗಳು ಸೃಷ್ಟಿ ಮಾಡ್ತಾವ್ರೆ ಇಲ್ಲಿ ಅನ್ನೋದು ಹೇಳಿದವರು. ಏನು ಆ್ಯಕ್ಚುಲಿ ಏನಿದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಇಲ್ಲಿ ಒಬ್ರು ಹೋದ್ರು, ಅವ್ರಿಗೆ ಏನೋ ಅವ್ರೊಂದು ಒಂದು ಕತೆ ಸೃಷ್ಟಿ ಮಾಡಿದ್ರು, ಅವ್ರೊಂದು ಕತೆ ಹೇಳಿದ್ರು, ಇನ್ನೊಬ್ರು ಯಾರೋ ಹೋದ್ರು ಅವ್ರೊಂದು ಕತೆ ಹೇಳಿದ್ರು, ಇನ್ನೊಬ್ರು ಯಾರೋ ಹೋದ್ರು ಅವ್ರೊಂದು ಕತೆ ಹೇಳಿದ್ರು. ಓಕೆ, ಇವಾಗ ನಾವು ಹೋಗಿದ್ವಿ, ನಾವೊಂದು ಕತೆ ಹೇಳ್ತೀವಿ ಇವಾಗ. ಸೊ ಅದಕ್ಕೆ ಹಿಂಗೆ ಆಗೋಗುತ್ತೆ ಅಂತ ಬೈದ್ಬಿಟ್ಟು ಕಳಿಸ್ಬಿಟ್ರು. ಓಕೆ, ಬಂದ್ಬಿಟ್ವಿ ವಾಪಸ್. ಸುಮಾರು 11:30 12 ಗಂಟೆ ಹತ್ತತ್ರ ಆಯ್ತು. ಊಟ ಮಾಡಿರಲಿಲ್ಲ ನಾವಿನ್ನು. ಸರಿ ಎಲ್ಲ ನಾವು ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವುದೋ ಒಂದು ಸಣ್ಣದೊಂದು ಹೋಟ್ಲು ಥರ ಆಯಿತು, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಕೂತಿದ್ವಿ. ಓಕೆ, ನಮ್ಮ ಜೊತೆ ಆ ಖಾಸಗಿ ಚಾನಲ್ ಅಂತ ಹೇಳಿದ್ನಲ್ಲ, ಅವ್ರ ಕಡೆಯಿಂದನೂ ಚಾನಲಿಂದನೂ ಕ್ಯಾಮ್ರಾಮನ್ ಬಂದಿದ್ರು. ಓಕೆ, ಇಬ್ರು ಊಟ ಮಾಡ್ಕೊಂಡು ಕೂತಿದ್ವಿ. ಅವರು ಚಾನಲ್ ಅವರು ಕ್ಯಾಮ್ರಾಮನ್ನು, ಸರ್ ಎಲ್ಲ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ ಸರ್, ಹೋಗೋಣ ಬನ್ನಿ ಸರ್, ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತ ಅವರು. ಓಕೆ, ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ಇರಿ, ಜನ ಎಲ್ಲ ಮಲ್ಕೊಬಿಡ್ಲಿ, ಹೋಗೋಣ ಅಂತ ಹೇಳಿ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಮತ್ತೆ ಒಂದು 1 o'clock ಅಷ್ಟರಲ್ಲಿ ಹೋದ್ವಿ, ರೀಚ್ ಆದ್ವಿ. ರೀಚ್ ಆದ್ವಿ ಅಂದ್ರೆ ನಾವೇನೋ ಹೋಗಿ ಮಾಡಿಲ್ಲ. ಅಲ್ಲಿ ಹೋಗ್ತಾ ಇದ್ದಂಗೆ ದಾರಿಲೇ ಸಿಕ್ಬಿಡ್ತು ನಮಗೆ ಒಂದು ಎವಿಡೆನ್ಸು. ಓಕೆ, ಜಸ್ಟ್ ಒಂದು ರೋಡ್ ಶಾರ್ಟ್ಸ್ ತೊಗೊಳೋಣ ಹಿಂಗೆ ಹೋಗ್ತಾ ಇರೋದು, ಸ್ವಲ್ಪ ರೋಡ್ ಎಲ್ಲ ಹಳ್ಳ ದಿಣ್ಣೆ ಎಲ್ಲ ಇತ್ತು, ಅದು ಒಂಥರ ಕಾಡು ಥರ ಇತ್ತು. ಸಿವೇಜ್ ಪ್ಲಾಂಟ್ ಹೋಗೋ ದಾರಿ ಇವಾಗ ಹೆಂಗಿದೆ ಗೊತ್ತಿಲ್ಲ, ನಾನು ಆವಾಗಿಂದ ಹೇಳ್ತಿರೋದು, ಒಂದು 10 years ಬ್ಯಾಕ್ ಸ್ಟೋರಿ. ಹೋಗಬೇಕಾದಾಗ ರೋಡ್ ಶಾರ್ಟ್ಸ್ ತೊಗೊತೀನಿ ಅಂದ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದ್ರು. ನಾನು ಸ್ಟಿಲ್ಸ್ ತೊಗೊತಿದ್ದೆ, ಸ್ಟಿಲ್ ಫೋಟೋಸ್ ಏನಾದ್ರು ಸಿಗ್ಬೋದ ನೋಡೋಣ ಅಂತ. ಆ ಸ್ಟಿಲ್ ಫೋಟೋ ತೊಗೋಬೇಕಾದಾಗಲೇ ಸಿಕ್ಕಿರೋದು. ಬಟ್ ಅದು ನೆಗೆಟಿವ್ ಅಲ್ಲ, ಪಾಸಿಟಿವ್. ಓಕೆ, ಯಾವುದೊಂದು ಶಕ್ತಿ. ಆಮೇಲೆ ಅದನ್ನು ಫಾಲೋ ಮಾಡ್ಕೊಂಡು ಹೋದ್ವಿ. ಎಲ್ಲಿದು ಹಿಂಗೆ ಸಿಕ್ತಲ್ಲ, ಹಿಂಗೆ ಸಖತ್ತಾಗಿ ಸಿಕ್ಕಿದೆ ಅಲ್ಲ ಎವಿಡೆನ್ಸು ಅಂತ ಫಾಲೋ ಮಾಡ್ಕೊಂಡು ಅಲ್ಲೊಂದು ಟೆಂಪಲ್ ಇತ್ತು. ಸೊ ಅಲ್ಲಿಗೆ ಅದು ರಿಲೇಟ್ ಇತ್ತು, ಅದು ಆ ಸ್ಟೋರಿ. ಸೊ ಆ ಥರನೂ ಸಿಕ್ಕಿರೋದಿದೆ. ಹೋಗಿದ ತಕ್ಷಣ ಆಗಿದ್ದು ಇದೆ, 3 ದಿನ ಕಾದು ತಗೊಂಡಿರೋದು ಇದೆ, ಒಂದು ದಿನದಲ್ಲಿ ಸಿಕ್ಕಿರೋದು ಇದೆ. ಆ ಥರನೂ ಆಗುತ್ತೆ. ಎಲ್ಲ ಕಡೆ ಒಂದೇ ಥರ ಸಿಗುತ್ತೆ, ಎಲ್ಲ ಕಡೆ ಸಿಗಲೇಬೇಕು ಅಂತೇನಿಲ್ಲ. ಒಂದೊಂದು ಕಡೆ ಸಿಗುತ್ತೆ, ಒಂದೊಂದು ಕಡೆ ಉಪವಾಸ, ಒಂದೊಂದು ಕಡೆ ಬಿರಿಯಾನಿ. ಹಾಗೆ ವಾಪಸ್ ಬಂದಿರೋದು ಇದೆಯಾ? ತುಂಬ ಚಾನ್ಸಸ್ಗಳು ಅದರಲ್ಲಿ ವಾಪಸ್ ಬಂದು ಎಲ್ಲ ಸಿಕ್ಕಿನೂ ಹಾಕದೇ ಇರೋದು ಇದಾವೆ ಕೆಲವು. ಓಕೆ ಓಕೆ ಓಕೆ, ಪರ್ಮಿಷನ್ ಇಲ್ಲ. ಓಕೆ, ಅದು ಹಾಕಿದ್ರೆ ಸುಮ್ಮನೆ ಅದು ಇನ್ನೊಂದೇನೋ ಕ್ರಿಯೇಟ್ ಆಗುತ್ತೆ.
ಸೊ ಅಂಥವು ಇದಾವೆ, ಓಕೆ ಓಕೆ. ಸಿಗದೇ ಇರೋದು ಇದಾವೆ, ಸಿಕ್ಕಿರೋದು ಇದಾವೆ. ಆಲ್ಮೋಸ್ಟ್ ಸಿಕ್ಕಿರುವಂಥದ್ದೇ ಹಾಕಿರೋದು, ಸಿಕ್ಕಿರೋದೆಲ್ಲ ಏನಕ್ಕೆ ಹಾಕೋದು, ಸಿಕ್ಕಿರೋದೇ ಜನ ನೋಡಲ್ಲ. ಓಕೆ. ಅವ್ರಿಗೆ ಎದುರುಗಡೆ ಬಂದು ಹಿಂಗೆ ಡ್ಯಾನ್ಸ್ ಮಾಡಬೇಕು ಹ್ಞೂ ಅವಾಗ ನೋಡ್ತಾರೆ. ರಿಯಾಲಿಟಿ ತೋರಿಸಿದ್ರೆ ಜನಕ್ಕೆ ಅಷ್ಟೊಂದು ಅಕ್ಸೆಪ್ಟೆನ್ಸಿ ಇಲ್ಲ. ಹ್ಞೂ 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 ಸೊ ಹಾಗಾಗಿ ದಟ್ ಎಕ್ಸ್ಪೀರಿಯನ್ಸ್. ಈಗ ಅಮಿತ್ ಸರಿಗೆ ಒಂದು ಕ್ವಶನ್ ಕೇಳಬೇಕು ಅಂತ ಹೇಳಿ ಸರ್. ಕ್ಯಾಶುವಲ್ ಆಗಿ ನೀವು ಒಂದು ಗೋಸ್ಟ್ ಹಂಟಿಂಗ್ ಅಂತ ಹೋಗ್ತೀರಾ, ಎಲ್ಲ ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ತೀರಾ, ಎಲ್ಲ ನೀವು ಗೋಸ್ಟು ಹಿಡಿಯೋಕ್ಕೂ ಟ್ರೈ ಮಾಡ್ತೀರಾ, ಎಲ್ಲ ಥರ ಪ್ಲ್ಯಾನ್ಸ್ ಇದ್ದೇ ಇರುತ್ತೆ ನಿಮ್ಮ ಲೈಫಲ್ಲಿ. ಬಟ್ ನಿಮಗೆ ತುಂಬ ಅಂದರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಇಲ್ಲ ಪಾಪ ಅಚ್ಚೆ ಹಿಂಗೆ ಆಗಬಾರ್ದಾಗಿತ್ತು ಅಂದರೆ ಅದರಿಂದ ಒಳಗಾಗಿರೋರು ನೋಡಿ ತುಂಬ ಒಂದು ದುಃಖ ಇದಾಗಿರೋಂಥ ಸನ್ನಿವೇಶಗಳು ಏನಾರು ಇದೆಯಾ ನಿಮ್ಮ ಇದರಲ್ಲಿ? ದುಃಖ ಆಗೋ ಸಿಚುಯೇಷನ್ಗಳು ನನಗೆ ಕಡಿಮೆ ಅಷ್ಟೇ, ಯಾಕಂದ್ರೆ ನಾನು ಎಮೋಷನಲಿ ಕನ್ವಿಕ್ಟ್ ಆಗಲ್ಲ. ಅದು ಇಮ್ರಾನ್ಗೆ ಆಗಿದೆ. ಇಮ್ರಾನ್ ಹತ್ರ ಅದೊಂದು 2-3 ಆಗಿದೆ. ಏನು ಸರ್? ಇಮ್ರಾನ್ ಸರ್ ಒಂದು ಅಂದರೆ ಸಾಲ್ವ್ ಮಾಡೋಕ್ಕೆ ಹೋಗಿದ್ದು. ಓಕೆ. ಅವ್ರ ಅಕ್ಕಂಗಿರಿಬ್ರು, ಹ್ಞೂ ಅದೇನು ದೊಡ್ಡವರಲ್ಲ, ಹ್ಞೂ ಇದಾರೆ ಒಂದು ಸುಮಾರು ಒಂದು 12 ವರ್ಷದ ಹುಡುಗಿ, ಒಂದು 16 ವರ್ಷದ ಹುಡುಗಿ, ಅಕ್ಕ ತಂಗಿ. ಅವ್ರ ಮೈ ಮೇಲೆ ಇದ್ದಿದ್ದು ಅಂದರೆ ಸೇಡ್ ತೀರಿಸ್ಕೋಬೇಕು ಅಂತ ಬಂದಿದ್ದಂತಹ ಒಂದು ಓ ಆತ್ಮ ಅವ್ರ ಮೈಯಲ್ಲಿ ಸೇರಿಕೊಂಡು ಹ್ಞೂ ಹ್ಞೂ ಅವ್ರಿಗೆ ಯಾರೋ ತೊಂದರೆ ಕೊಟ್ಟು ಸಾಯಿಸಿರೋದು. ಹ್ಞೂ 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 ಅವ್ರನ್ನ ಹುಡ್ಕೊಂಡು ಅವರು ಎಲ್ಲಿ ಸಿಗ್ತಾರೆ ಹುಡ್ಕೊಂಡು ಎಲ್ಲಂತ ಹೋಗ್ತಾರೆ. ಓಕೆ. ಹುಡುಕ್ತಾ ಇವ್ರು ತಗಲಾಕೊಂಡವ್ರು ಇವ್ರ ಮೈಯಲ್ಲಿ ಸೇರಿಕೊಂಡು ಅಲ್ಲೇ ಕೂತ್ಬಿಟ್ರು. ಓ. ಸೊ ಅವ್ರ ಆ್ಯಕ್ಟಿವಿಟೀಸು ದಿನ ಏನು ಇದಾಗ್ತಿತ್ತು, ಅವ್ರ ಹೆಲ್ತ್ ಇಶ್ಯೂಸು ಇವೆಲ್ಲ ಶುರುವಾಗೋದು. ಸೊ ಅದು ಅವರ ತಂದೆಯವ್ರು ಫೋನ್ ಮಾಡಿ ಹಿಂಗಿದೆ ಸರ್ ನೋಡಿ ಸ್ವಲ್ಪ ಮಕ್ಳದ್ದೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಹೋದ್ವಿ, ಎಲ್ಲ ಚೆಕ್ ಮಾಡಿದ್ವಿ. ನೋಡಿದ್ರೆ ಈ ಇವುಗಳಿದೆ. ಅದರಲ್ಲಿ ಇದ್ದಿದ್ದು ಒಂದು ಹುಡುಗಿ, ಅಂದರೆ ಏನೋ ಸಮಥಿಂಗ್ ಲವ್ ಮ್ಯಾಟ್ರ್, ಓ ಲವ್ ಮ್ಯಾಟ್ರಿಂದಾಗಿ ಅವ್ಳಿಗೇನೋ ಏನೋ ಮಾಡಿ ಸಾಯಿಸಿದ್ದು ಅಂತ ಅವ್ಳು ಹೇಳಿದ್ದು. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ, ರಿಯಲ್ ಬಂದಾಗ ಹೇಳಿದ್ದದು. ಆ ಹುಡುಗಿ ಜೊತೆ ಒಂದು ಅವ್ರ ಅಕ್ಕನ ಮಗಳು ಚಿಕ್ಕ ಹುಡುಗಿ ಅದೊಂದಿತ್ತು. ಇವರಿಬ್ರು ಅಟ್ ಎ ಟೈಮ್ ಸತ್ತಿರೋದು, ಆಕ್ಸಿಡೆಂಟ್ ಆಗಿ. ಓಕೆ. ಸೊ ಆ ಹುಡುಗಿದು ಹೆಂಗೋ ಕ್ಲಿಯರ್ ಮಾಡಿ, ಆ ಹುಡುಗಿ ಸ್ಟೋರಿ ಕೇಳ್ಕೊಂಡ್ವಿ, ಆ ಹುಡುಗಿದು ಕ್ಲಿಯರ್ ಮಾಡಿ. ಈ ಚಿಕ್ಕ ಹುಡುಗಿ ಇನ್ನೊಂದು 12 ವರ್ಷದ ಹುಡುಗಿ ಮೇಲೆ ಇವಳಿದ್ದಿತ್ತು ಈ ಪಾಪ. ಅವಳು ಬಂದು ಬಿಡೋ ಅಂತ ಅವಳು ಹತ್ತಿದ್ದು ನೋಡ್ಬಿಟ್ಟು ನಮ್ಗೆ ಅಳುವಂಬಿಡ್ತು. ಬರೀ ಅವಳು ಅಳ್ತಿದ್ದಿದ್ದು ಸೌಂಡ್ ನೋಡ್ಬಿಟ್ಟು ಫುಲ್ಲು ಕೂಗಾಡು ಹತ್ತದವಳು. ಹತ್ಬಿಟ್ಟು ನನಗೆ ಹಿಂಗೆ ಮಾಡಿಬಿಟ್ರು, ನನ್ನ ಅಮ್ಮನ ನೋಡ್ಬೇಕು, ನನ್ನ ಅಮ್ಮನ ಹತ್ರ ಕಳಿಸ್ಕೊಡಿ ಅಂತ ಕೇಳ್ತೀನಿ. ಓಕೆ. ಅವ್ರ ಅಮ್ಮ ಯಾರು? ಅವ್ರ ಅಮ್ಮನ ಗೆಲ್ಲಿ ಹುಡ್ತಾನೆ. ಓಕೆ. ಸರಿ ಏನು ಮಾಡೋದು ಅಂತ ಹೇಳಿ ಆಮೇಲೆ ಸಮಾಧಾನ ಮಾಡಿ ಅವಳಿಗೆ ಒಂದು ಕ್ಯಾಡ್ಬರೀಸ್ ಚಾಕ್ಲೇಟ್ ತೊಗೊಂಡ್ಬಂದು ಕೊಟ್ಟು ಈ ಹುಡುಗಿ ಮುಖಾಂತರನೇ ತಿನ್ನಿಸೋದು. ಅಂದರೆ ಅವ್ರುಗಳೆಲ್ಲ ಏನು ಚಾಕ್ಲೇಟ್ ತಿನ್ನಲ್ಲ, ಆ ಎಸೆನ್ಸ್ ಅನ್ನೋದು ತೊಗೊತಾರೆ, ಆ ಟೇಸ್ಟ್ ಅನ್ನೋದು ತೊಗೊತಾರೆ. ಓಕೆ.